ನೆಲೆಸಿದ್ದಾರೆ ಅಂತ ಅಂದ್ರೆ ನೀವು ಅದನ್ನ ಪ್ರೂವ್ ಮಾಡ್ಬೇಕಾಗುತ್ತೆ. ಅದರಿಂದ ನಿಮ್ಮ ಸ್ಟೇಟ್ಮೆಂಟ್ ಅನ್ನ ದಯಮಾಡಿ ರಿಫ್ರೆಶ್ ಮಾಡ್ಕೊಳ್ಳಿ. ನಿಮಗೆ ಸುದ್ದಿ ಒಂದಿದ್ರೆ ಅದನ್ನ ಹೇಳಿ. ಇಲ್ಲ ಸರ್, ಅಲ್ಲಿ ಹೋಗಿ ಮಾತಾಡ್ಸಿದೀವಿ. ಅಲ್ಲ, ಬಾಂಗ್ಲಾದೇಶದವರು ಅಂತ ನೀವು ಹೋದ್ರೆ ನೀವೇ ನಮ್ಗೆ ಡಾಕ್ಯುಮೆಂಟೇಶನ್ ಮತ್ತೊಂದು ಕೊಡ್ಬೇಕಾಗುತ್ತೆ. ಅದರಿಂದ ದಯಮಾಡಿ ಅದು ಬೇಡ, ರಿಫ್ರೆಶ್ ಮಾಡಿ. ನಿಮಗೆ ಸುದ್ದಿ ಬಂದಿದ್ರೆ ಹೇಳಿ, ಏನ್ ತೊಂದರೆ ಇಲ್ಲ. ನಾವು ಯಾರೇ ಬಾಂಗ್ಲಾದೇಶದವ್ರು ಇದ್ರೆ, ಅನಧಿಕೃತವಾಗಿ ಬಾಂಗ್ಲಾದೇಶದವರು ರಾಜ್ಯದಲ್ಲಿದ್ರೆ ಅವರನ್ನ ನಾವು ಹಿಡಿತೀವಿ ಮತ್ತು ಅವರನ್ನ ಡಿಪೋರ್ಟ್ ಮಾಡ್ತೀವಿ. ಮೊದಲನೇದಾಗಿ ಅವರ ಎಂಬಸಿಗೆ ಅವರಿಗೆಲ್ಲ ಹೇಳ್ತೀವಿ, ಡಿಪೋರ್ಟ್ ಮಾಡ್ತೀವಿ. ಸಾಕಷ್ಟು ಕೇಸ್ಗಳಲ್ಲಿ ನಾವು ಮಾಡಿದ್ದೇವೆ. ಹಾಗಾಗಿ ಯಾರೇ ಬಾಂಗ್ಲಾದೇಶಿಸು ಅನಧಿಕೃತವಾಗಿ ಬೆಂಗಳೂರಿನಲ್ಲಾಗ್ಲಿ ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ಕೂಡ ಅವರನ್ನ ಗುರ್ತು ಹಚ್ಚಿ ಅವರನ್ನ ಡಿಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಸಿದ್ದರಾಮಯ್ಯ ಹೇಳಿದ್ದಾರೆ, ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹೇಳಿ. ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀನೋ ಕೂಡ ಗೊತ್ತಿಲ್ಲ. ಅರಸೋ ದಾಖಲೆನ ಒಂದ್ ಕಡೆ ಮುಟ್ಟಿದ್ದಾರೆ. ಅದೇ ನಡುವೆ ಇನ್ನೊಂದು ಹೇಳಿಕೆ ಅಂತಂದ್ರೆ ಎಷ್ಟು ದಿನ ಇರ್ತೀವಿ ಅನ್ನೋದು ಗೊತ್ತಿಲ್ಲ. ನಾನೇನ್ ಹೇಳ್ಬೇಕು? ವಾಟ್ ಡು ಯು ಎಕ್ಸ್ಪೆಕ್ಟ್ ಹೇಳಿ. ನಿರೀಕ್ಷೆ ಇದೆ ಸರ್ ಸಿಎಂ ಆಗೋದು. ಅಲ್ಲ, ಅವ್ರು ಹೇಳಿದ್ದಾರೆ, ನಿಜ ಅವ್ರು ಹೇಳಿದ್ದಾರೆ. ಅದಕ್ಕೆ ನನ್ನನ್ನ ಪ್ರತಿಕ್ರಿಯೆ ಯಾಕೆ ಕೇಳ್ತಾರೆ? ಸಂಕ್ರಾಂತಿ ನಂತರ ಕ್ರಾಂತಿ ಸುಳಿವೇನಾದ್ರು ಸಿಕ್ಕಿದೆ ಸರ್? ಥ್ಯಾಂಕ್ ಯು, ಸಿದ್ದರಾಮಯ್ಯನವರ ಹೇಳಿಕೆನಲ್ಲೇ ಬದಲಾವಣೆಗಳಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಎಕ್ಕಿಲ್ದಂತೆ ಸಾಕ್ತಾ ಇದೆ. ಈಗಾಗಲೇ ಈ ಬಗ್ಗೆ ಸುದ್ದಿ ಕೂಡ ಮಾಡಿದೀವಿ. ಏನ್ ನಿಮ್ಮ ರಿಯಾಕ್ಷನ್? ತೀರಾ ಅಂದ್ರೆ ಎಸಿಪಿ ಆಫೀಸ್ಗೆ ತೀರಾ ಹತ್ರದಲ್ಲಿ ಈ ಒಂದು ದಂಧೆ ನಡೀತಾ ಇದೆ ಸರ್, ಲಕ್ಷ ಗಟ್ಟಲೆ. ನಾನು ಅದನ್ನು ವಿಚಾರ ಮಾಡ್ತೇನೆ. ಸತ್ಯ ಅಂತ ಕಂಡು ಬಂದ್ರೆ ಯಾರು ಏನೋ ಏರಿಯಾದ ಆಫೀಸರ್ಸ್ ಇದ್ದಾರೆ ಅವ್ರ ಮೇಲೆ ನಾನು ಕ್ರಮ ತಗೊಳ್ತೀನಿ.